ನಮಸ್ಕಾರ. ಹಾ ನಮಸ್ಕಾರಮ್ಮ. ನಮ್ಮ ಹೆಸರಮ್ಮ? ಲಕ್ಷ್ಮಮ್ಮ. ದೇಶದ ಲಕ್ಷ್ಮಮ್ಮ. ದೇವಸ್ಥಾನ ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಹ್ಮ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಅಮ್ಮ ಇದು 43ನೇ ವರ್ಷ. ಇದು 40 ದೇವಸ್ಥಾನ ಗರ್ಭಡಿ ಕರ್ದಾಗೆ ಬಂದೋಳು ನಾನು. ಹೌದಾ? ಹೌದು. ಹಾ, ಹಾ, ಹಾ. ಅದು ಹೇಳ್ಕೊಳಕ್ಕೂ ಕೂಡ ಕಷ್ಟನೇ. ಯಾಕೆ? ಅಷ್ಟು ಚೆನ್ನಾಗಿ ಅವಾಗ ಅಂತೋ ಕಷ್ಟದಲ್ಲಿದ್ದಿ, ಇವಾಗ ಇಷ್ಟೊಂದು ಚೆನ್ನಾಗಿದ್ದೀನಿ, ಖುಷಿ ಅಲ್ವಾ ಅಮ್ಮ ಅದು. ಸೇವೆ ಮಾಡ್ತೀರಮ್ಮ ನೀವು? ಹ್ಮ್ ಹಾ. ಎಷ್ಟು ಐನೂರುಗಳು ಒಬ್ರಿದ್ರು, ಅವರು ಹೋದ್ರು. ಇವಾಗ ಬಂದು ಎಳ್ನೇದು ಐನೂರು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವ್ರು ಬಂದ್ಮೇಲೆ ಇನ್ನೂ ಜೋರಾಗಿ ದೇವಸ್ಥಾನ ಇದಾಯ್ತು. ಯಾರಿಗೆ ಎಂತ ಬಡಸ್ತಾನದವ್ರು ಬಂದ್ರೆ ಕೊಡೋ ನಮ್ಮ ದೇವಸ್ಥಾನದಲ್ಲಿ ಅಷ್ಟು ಮೇಲೆ ಬರ್ತಾರೆ. 18 ದಿವಸ 18 ವಾರ 48 ವಾರ ಮಾಡಿದ್ರು ಅಂತಂದ್ರೆ ಅಷ್ಟು ಮೇಲೆ ಬರ್ತಾರೆ. ಅಷ್ಟು ತುಂಬಾ ಚೆನ್ನಾಗಿ ನಡೀತೈತೆ ಇಲ್ಲಿ. ದೇವ್ರ ಹರಕೆ ಅನ್ನೋದು ಅಂಥದ್ದು, ಭಕ್ತಿ ಹೆಚ್ಚೋದು, ದೇವ್ರಿಗೆ ಹರಕೆ ಅನ್ನೋದು ತಪ್ಪಿಸ್ಬಾರ್ದು, ಬರಬೇಕು. ಆಮೇಲೆ ಅವ್ರು ಎಲ್ಲೇ ಇರ್ಲಿ ಬರ್ತಾರೆ ದೇವಸ್ಥಾನಕ್ಕೆ, ಬಂದೇ ತೀರ್ತಾರೆ. ಅಲ್ಲ, ನೀವು ಎಂತ ಕಷ್ಟದಿಂದ ಬಂದ್ರಿ? ಅಯ್ಯೋ ಅಪ್ಪ, 84 ಮನೆ ಹೂ ಹಾಕ್ತಾ ಇದ್ದೆ ನಾನು. ಹಾ, ಹಾ. ಹೂ ಮಾಡ್ತಾ ಇದ್ದೆ. ಹಾ. ಅವರು ದೇವಸ್ಥಾನದವ್ರು ಹೋದ ಕೂಡ ನೋಡಿ, ಇಲ್ಲೇ ಚೆಂಡು ಹೂವು ಇಟ್ಕೊಂಡಿದ್ದೆ ನಾನು ಎದುರಿನಲ್ಲೇನೆ. ಹೌದು, ಎದುರಿನಲ್ಲೇನೆ. ಅವಾಗ ಪೂಜಾರಪ್ಪ ಇದ್ರು, ಅಯ್ಯೋ ಅಂತ ಇದ್ರಲ್ಲ. ಅವಾಗ ಒಳಗಡೆ ಬಂದೆ ನಾನು. ಒಳಗಡೆ ಬಂದಾಗ ಹೊಸಲ್ ಮೇಲೇನೆ ಪ್ರಾಣ ಬಿಟ್ರು ಅವರು. ಹೌದಾ? ಹೌದು, ಸಂಪತ್ತು ಅವರು, ಆ ಎಣ್ಣ ಅನ್ನೋರು. ಅವ್ರ ಮಕ್ಕಳು ಇವಾಗ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ 2 ಕಣ್ ಸಾಲದು ಅಷ್ಟು. ಸಂಪತ್ತಲ್ಲಿದ್ದಾಗಲೇ ಬಂದಿದ್ದೀರಾ? ಹೌದು, ಹೌದಮ್ಮ. ಅಲ್ಲಿ ಹೂವು ಚೆಂಡು ಹೂವು ಮಾರ್ತಾ ಇದ್ದೆ ಅಲ್ಲಿ. ಅವಾಗ ಅವ್ರನ್ನ ಅಲ್ಲಿ ಬಡ್ಕೊಳ್ಳೋದು ನೋಡಿ ಓಡ್ ಬಂದಿದ್ದು ಒಳಗಡೆ. ಅವಾಗ ಬಂದೋಳು ನಾನು. ಅವ್ರು ಇದೇ ದೇವಸ್ಥಾನದಲ್ಲೇ ಇರುವಾಗ? ಹ್ಞೂ ಮತ್ತೆ ನಿಮಗೆ ಏನ್ ಕಷ್ಟ ಇತ್ತು? ಅವು ನನಗೆ ನನ್ನ ಕಷ್ಟನ ಹೇಳ್ಕೊಳೋದಕ್ಕೆ ಕಷ್ಟವಾಗಿದ್ದೆ ನಾನು ಅವಾಗ. ತುಂಬಾ ಕಷ್ಟ ಅಮ್ಮ, ತುಂಬಾ ಕಷ್ಟ. ದೇವಸ್ಥಾನ ಕೆಲ್ಸಕ್ಕೆ ಬರೋದು ಕೂಡ ನನಗೆ ದಿಗ್ಲು, ಭಯ ಎಲ್ಲಾನು ಇತ್ತು. ಆಮೇಲೆ ಏನು ಅನ್ನೋದೇ ಗೊತ್ತಿಲ್ಲ. ಒಂದಿನ ತಗೊಂಬಂದು ಗಡ್ಗಂಬದ ಮೇಲೆ ಮಂಕ್ರಿ ಇಟ್ಟೆ. ಹೂನ್ ಮಂಕ್ರಿ ನೋಡಮ್ಮ. ಆವತ್ತಿಂದ ನಾನು ಇಲ್ಲೇ ಭದ್ರ ಮಾಡ್ಬಿಟ್ಟ ಸ್ವಾಮಿಗೆ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದೆಲ್ಲ ಉತ್ಕೂ ಗೊತ್ತು. ಈ ನಗರ ಕಟ್ಟದಾಗ ಕೂಡ ಈ ದೇವ್ರುಗಳನ್ನ ತಂದು ಇಲ್ಲಿ ಮಡಗಿದ್ದಾಗೆ ಕೂಡ ದೊಡ್ಡ ಇನ್ನರು ಕೂಡ ಅವಕ್ಕೆ ಉಡುಪುಗಳು ಏನೇನ್ ಇಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅವಾಗ ರಾಮರ ದೇವಸ್ಥಾನದವ್ರು ದೊಡ್ಡ ಇನ್ನೂರು ಇದ್ದಿದ್ದು. ಅವಾಗ ನಾನೇನ್ ಮಾಡಿದ್ದೆ, ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಯಾವ್ಯಾವ ದೇವ್ರಿಗೆ ಹೆಂಗೆ ಇಡ್ಬೇಕು ಇಟ್ಬಿಟ್ಟು, ಯಾವ್ಯಾವ ದೇವ್ರಿಗೆ ಹೆಂಗೆ ಉಡುಪು ಇಡ್ಬೇಕು ಅನ್ನೋದು ಇಟ್ಬಿಟ್ಟು ಮನ್ಸಿದ್ದೆ. ಆವಾಗ ತಕೊಂಬಂದು ದೇವ್ರುಗಳ್ನ ಇಟ್ರು ಇಲ್ಲಿ. ಅಮ್ಮ ನಾನು ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಎಲ್ಲಾನು. ಆಮೇಲೆ ಮಕ್ಳು ಇಲ್ದಿದ್ದು ಕೂಡ ಗಂಡು ಮಕ್ಳು ಇರ್ಲಿಲ್ಲ ಸಂಪತ್ತಂಗ ಹೆಣ್ಣಿಂಗೆ. ಬರೀ ಹೆಣ್ಣು ಮಕ್ಳು 5 ಜನ ಇದ್ರು ಸಂಪತ್ತಂಗಡಿಯವ್ರಿಗೆ. ಅವಾಗೂ ಕೂಡ ಗಂಡು ಮಕ್ಳು ಇದ್ದವ ಕೂಡ ನನಗೆ ಮದ್ವೆ ಆಗಿರ್ಲಿಲ್ಲ ನನಗೆ. ಅವಾಗ ಈ ಅಪ್ಪನ್ನ ಇಲ್ಲಿ ಹಳ್ಳಿ ಮಾರ್ಗ ಕೆಳಗಡೆ ಉದಯ ಮಾಡಿದ್ರು. ಅದು ಬರಲ್ಲ, ನಾನು ಹೇಳ್ತೀನಿ. ಇಟ್ಬಿಟ್ಟು ಒಬ್ಬ ಸಾಮಂಡಾಚಾರ್ಯ ಅಂತ ಆಚಾರ್ಯ ಇದ್ರು. ಆಮೇಲೆ ಇಲ್ಲಿ ಕಟ್ಟಿದ್ರು ಗರ್ಭಗುಡಿಗೆ ಅಂತ. ಆಮೇಲೆ ಇದಾಗ್ಲಿಲ್ಲ, ಅದನ್ನ ಕಟ್ಟಿಸ್ಕೊಂಡ್ರು. ಅದನ್ನ ಕಟ್ಕೊಂಡ್ಮೇಲೆನೆ ಅವ್ರು ಹೋಗಿದ್ದು. ಅವಾಗ ಇದು ಆ ಅಪ್ಪನ ತಂದಿ ಹಳ್ಳಿ ಮಾರ್ಗ ಕೆಳಗಡೆ ಇಟ್ಟ ಮೇಲೇನೆ ಅವ್ರಿಗೆ ಗಂಡು ಮಗು ಹುಡ್ತು. ನಿಜವಾಗಮ್ಮ, ಅವಾಗ ಹುಡ್ತು ಗಂಡು ಮಗು. ಅವ್ರ ಗಂಡು ಮಗನು ಹುಟ್ಟಿದ್ದು. ಆವಾಗ್ಲೇ ನನಗೂ ಮದ್ವೆ ಆಗಿದ್ದು. ಅವಾಗ್ಲೇ ನಿಮ್ಗೆ ಮದುವೆ ಆಗೋದಕ್ಕೂ ಮುಂಚೆಯಿಂದನೇ ಸೇವೆ ಮಾಡ್ತಿದ್ದೀರಾ ನೀವು? ಮುಂದೆ ಇಲ್ಲ, ಅವಾಗ ಚಿಕ್ಕದಿತ್ತಲ್ವಾ, ಬಂದು ಹೋಗ್ತಿದ್ದು ದನ ಮೇಯಿಸ್ಕೊಂಡು ಎಲ್ಲಾನು. ಒಂದು ಇದೇ ಏರಿಯಮ್ಮ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಏರಿಯಾ. ಇದು ಒಳ್ಳೆ ಹಳ್ಳ ಕೋಡಿ ಇದ್ದಂಗಿತ್ತು. ಅಂಥದ್ದು ಈ ಜಾಗ ಆಗೈತೆ ಅಂದ್ರೆ ಏನ್ ಕೇಳ್ಕೊಂಡ್ಬೇಕಮ್ಮ. ಆಮೇಲೆ ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ಅಮ್ಮ ನನಗೊಂದೇ ಒಂದು ಗಂಡು ಹೆಣ್ಣುಡಿಗೆ ಒಬ್ಳೆ ಮಗಳು. ಆಮೇಲಕ್ಕೂ ಇಲ್ಲ, ಇವಕ್ಕೂ ಇಲ್ಲ. ಅವಳು ಮದ್ವೆ ಆದ್ಮೇಲೆ ಕೂಡ ಒಬ್ಳೇ ಮಗಳು. ಅವಳಿಗೂ ಇಲ್ಲ. ಅವಳಿಗೂ ಗಂಡ ಸತ್ತು 16 ವರ್ಷ ಆಗೋಯ್ತು. ಆಯ್ತು.
ದೇವಸ್ಥಾನೇನಮ್ಮ ಅಂತ ಸ್ವಚ್ಛ ಮಾಡೋದು. ಹ್ಞೂ ಎಲ್ಲಾನು ಇಲ್ಲಿದ್ಕೊಂಡೇನೆ 9 ಜನದ ಮದುವೆ ಮಾಡಿದ್ದೀನಮ್ಮ. ಎಷ್ಟು ಜನದ್ದು? 9 ಜನಕ್ಕೆ ಬೇರೆಯವ್ರಿಗಲ್ಲ. ನೀವೇ ನಿಂತು ಮದ್ವೆ ಮಾಡಿದ್ದೀರಾ? ನಮ್ಮ ಐನೂರು ನಮ್ಮ ದೇವಸ್ಥಾನದವರೆಲ್ಲ ಬಾಯಿ ಮೇಲೆ ಕೈ ಇಟ್ಕೊಂತಾರೆ. ಅಲ್ಲಿ ಬನ್ನಿ ಅಂತ ಕೇಳ್ರಿ, ಹೋಗಿ ಹೇಳ್ತಾರೆ. ಆಚೆ ಕಡೆಯವರೆಲ್ಲ ಓಡಾಡೋರು ಬರೋರು ಬತ್ತಿ ಎಳ್ಬತ್ತಿ ತಗೊಳ್ಳೋರೆಲ್ಲಾನು ದೇವಸ್ಥಾನ ಲಕ್ಷ್ಮಮ್ಮ ಅಂತಾರೆ. 9 ಜನದ ಮದ್ವೆ ಅಂದ್ರಲ್ಲ, ಹೂನಮ್ಮ. ಹೊರಗಿನವ್ರಾ? ಹೊರಗಿನವ್ರ ಮದ್ವೆನಾ? ಹೂನಮ್ಮ, ನಮ್ಮ ಮಕ್ಕಳು ತಕೊಂಬಂದು ಸಾಕೊಂಡಿದ್ದೆ. ಮಕ್ಕಳು? ಹೂನಮ್ಮ, 2 ನಾನು ಇವಾಗ ಲೆಕ್ಕ ಹೇಳ್ಬಿಡ್ತೀನಿ ಕೇಳ್ರಿ. 3 ಗಂಡು ಮಕ್ಕಳು, 1 ಹೆಣ್ಮಕ್ಳು, ಒಂದೇ ಮನೆ 5. ಇನ್ನು 3 ಮಕ್ಕಳು ಅಪ್ಪ ಅಮ್ಮ ಇಬ್ರು ಹೊರಟೋದ್ರು. ಅವ್ರನ್ನೂ ಸಾಕೊಂಡೆ, ಇದೇ ಇದ್ರಲ್ಲೇನೆ ಸಾಕೊಂಡೆ. ಕೆಲಸ ಮಾಡೋರು, ಈ ಸ್ಕೂಲ್ಗೆ ಹೋಗೋರು, ಫೀಸ್ಗಳು ಎಷ್ಟೊಂದು ಫೀಸ್ಗಳು ಸ್ವಾಮಿ. ಅವಾಗ ನನಗೆ ತುಂಬಾ ತುಂಬಾ ಕಷ್ಟ, ಎಂತೋ ಕಷ್ಟದಲ್ಲಿದ್ದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅಂಥೋ ಕಷ್ಟದಲ್ಲಿದ್ದೆ ಅನ್ನ ಕೊಟ್ಟು ಕಂಡೋರ್ ಮಕ್ಕಳಿಗೆಲ್ಲ ಸಾಕ್ಸಿ ಮದುವೆ ಮುಂಜೆ ಮಾಡಿದ್ದೀನಮ್ಮ. ಸರಿನಾ? ಹ್ಞೂನಮ್ಮ. ನಾನಂತೂ ಮಾಡಿ ಗಂಟು ಮಾಡ್ಕೊಂಡಿಲ್ಲ. ಎಲ್ಲೆಲ್ಲೋ ಸೈಟ್ ತೆಗಿಯಕ್ ನೋಡ್ರಿ, ಎಲ್ಲಿ ತೆಗಿಸ್ಲಿಲ್ಲ ಸ್ವಾಮಿ. ಇಲ್ಲಿ SSM ಹಿಂದೆಗಡೆ ಅಲ್ಲಿ ಕೊಡ್ಸ್ಕೊಟ್ಟ, ಒಂದು 3 ಲಕ್ಷ ಆಯ್ತು ಅಂತ. ಅದನ್ನ ನಂಗೆ 20, 25, 20 ಆ ಸೈಟ್ ಬೆಲೆ ಹೇಳ್ಬೇಕಾ? ಬೇಡ ಬಿಡು. ಒಂದ್ ಮನೆ ಮಾಡ್ಕೊಂಡೇನೆ. ಇವಾಗ ನಾನು ಚೆನ್ನಾಗೇ ಇದ್ದೀನಿ. ಹೂನಮ್ಮ. ಇಲ್ಲಿ ನಾನಿಲ್ಲಪ್ಪ, ಇವ್ರು ಇಲ್ವಾ? 9 ಜನ. ನಾನು ಅಯ್ಯಪ್ಪ ಮಾತ್ರ ನಂಗೆ ಮಾತಾಡೋದು. ನಾನು ಹಿಂಗೆ ಮಾತಾಡ್ತೀನಿ. ನೋಡಪ್ಪ, ಯಾರನ್ನ ಏನು ಹೇಳ್ತಾರೆ ಅನ್ನೋದು ನನ್ಗಂತೂ ಕೇಳ್ಸಲ್ಲ. ನಿಂಗೆ ಕೇಳ್ಸಲ್ವಾ? ಹೂನಮ್ಮ. ಅಮ್ಮ, ಒಂದು 2 ದಿನ ನೀನು ಊರ್ಗಾಗಿರ್ತಿ, ಹೋಗ್ಬಿಟ್ ಬಾ. ಹೋಗ್ಬಿಟ್ಟು ಬಂದು ನೈಟ್ ನಿದ್ದೆನೆ ಕೊಡಲ್ಲ. ದೇವಸ್ಥಾನ ಅಂತೆ, ಐನೂರುಗಳಂತೆ ಎಲ್ಲಾರು ಇರ್ತಾರೆ ನಿದ್ದೆ ಒಳಗೆ, ಹಂಗೆಲ್ಲ ಇರ್ತಾರೆ. ಆಮೇಲೆ ದೇವಸ್ಥಾನ ಹಂಗಂಗೆನೆ ಮುಂದರಿತು. ತುಂಬಾ ಚೆನ್ನಾಗಿ ಮುಂದರಿತು. ಭಕ್ತಾದಿಗಳು ಅಷ್ಟೇನೆ ತುಂಬಾ ಚೆನ್ನಾಗಿ ಬರ್ತಾರೆ. ಅವ್ರು ಆರಿಸ್ಕೊಂಡು ನಾನು ಏನೇನು ಹೇಳಿರ್ತೀನಿ ನೋಡ್ರಿ, ಮದ್ವೆ ಮುಂಜಿದ್ದು ಮಕ್ಕಳದೆಲ್ಲ ಅದಕ್ಕೆಲ್ಲ ದುಡ್ಡು ಕಾಸು ನನಗೆ ಕೊಡಕ್ ಬರ್ತಾರೆ. ಹಣ್ಣು ಹಂಪಲು ಎಲ್ಲ ತಟ್ಟೆ ಎತ್ಕೊಂಡು. ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಅಮ್ಮನೂ ಇದ್ದಾಳೆ. ಆ ಅಮ್ಮ, ಅವರು ಬರೋರು ಭಕ್ತಾದಿಗಳು ಇಷ್ಟು ತಗೊಂಡ್ ಬರ್ತಾರೆ. ನಾನೇನು ಹೇಳ್ತೀನಿ ಗೊತ್ತಾ? ದುಡ್ಡು ಮಾತ್ರ ನನ್ನ ಕೈಗೆ ಮಾತ್ರ ನೀಟ್ ಬೇಡ್ರಿ, ತಗೊಂಡೋಗಿ ಉಂಡಿಲ್ ಹಾಕ್ರಿ. ಯಾರಿಗೂ ಕೊಡೋದು ಬೇಡ, ಉಂಡಿಗೆ ಹಾಕ್ರಿ. ಹಣ್ಣು ಹಂಪಲು ಸೀರೆ ಎಲ್ಲ ತಂದಿದ್ದೀರಲ್ಲ, ಕೊಡ್ರಿ. ಸರಿನಾ? ಇವತ್ತಿಗೂ ಅಷ್ಟೇನೇನೆ, ನಾನು ಸಾಯ ಗಂಟನೂ ಅಷ್ಟೇನೆ. ಆಮೇಲೆ ನನ್ನ ಮಗಳಿರ್ತಾಳೆ, ನಿಮ್ಮಂಗೆ ಇದ್ದಾಳೆ ನನ್ನ ಮಗಳು. ಹೂನಮ್ಮ. ಅಮ್ಮ ಒಬ್ಳೆ ಮಗಳು. ಯಜಮಾನ್ರು ಇಲ್ಲಮ್ಮ, ಇಲ್ಲಿ ಬಂದ ಮೇಲೆನೆ ಅವ್ರು ಹೋಗಿ 18 ವರ್ಷ ಆಗೋಯ್ತು. ಅಷ್ಟನ್ನ ಕುಂಕುಮ ಇಕ್ತಾಳೆ ಅನ್ಕೊಂಡಿದ್ದಾರ. 500 ದೊಡ್ಡನವ್ರು ತೆಗಿಬೇಡ ಲಕ್ಷ್ಮಮ್ಮ, ನೀನು ಇರೋದು ದೇವಸ್ಥಾನದಲ್ಲಿ ಅಂದ್ರು. ಅದು ಮನ್ಸು ಹಿಡಿದಿರೋ ತೊಳೆದ್ಬಿಟ್ಟೆ, ಎಲ್ಲ ತೊಳೆದ್ಬಿಟ್ಟು ತಿರುಗಿ ಇಟ್ಕೊಂಡಿದ್ದೀನಿ. ಹೌದಮ್ಮ. ವರದಕ್ಷಿಣೆ ಗಿರ್ದಕ್ಷಿಣೆ ಏನೂ ಇಲ್ಲ. ಒಳ್ಳೊಳ್ಳೆ ಹೆಂಗಿದ್ದಾರೆ ಗೊತ್ತಾ? ಇವಾಗ 1.5 ಲಕ್ಷ 2 ಲಕ್ಷ ಸಂಬಳ ತೆಗಿಯೋರವ್ರೆ. ಒಬ್ಬ ಇಂಜಿನಿಯರು, ಒಬ್ಬನು ಅದೇನು ದಿಂಡರ ಅಂತಾರೆ ನೋಡ್ರಿ, ಒಬ್ಬ ಇಂಜಿನಿಯರು, ಒಬ್ಬನು ಅದೇ ಬಿಲ್ಡರ್. ಹೈದರಾಬಾದಲ್ಲಿ 2 ಇದ್ದಾನೆ. ಇಲ್ಲಿ ಹೆಬ್ಬಾಳದಲ್ಲಿ ಒಬ್ಬ ಇದ್ದಾನೆ. ಯಾರು ನೋಡಲ್ಲ ಇವಾಗ, ಮುಂಡೆ ಮಕ್ಕಳು ಬೇವರ್ಸಿನ ಮಕ್ಕಳು. ಕೊನೆವನ್ಗೆ ದೊಡ್ಡವನ್ಗೆ ಒಂದು ಮದ್ವೆ ಮಾಡ್ದೆ, 2 ಕಣ್ ಸಾಕಾಗ್ಲಿಲ್ಲ, ಹಂಗೆ ಮಾಡ್ದೆ. ದೇವಸ್ಥಾನದವ್ರನ್ನೆಲ್ಲರೂ ಹೇಳ್ತಾರೆ, ಬೇಕು ಅಯ್ಯೋ ಲಕ್ಷ್ಮಮ್ಮ ಸಾಕಿದ್ ಮಕ್ಕಳನ್ನ ಹಂಗೆಮ್ಮ 500 ಬೈಯೋರು. ಏನ್ ಲಕ್ಷ್ಮಮ್ಮ ಇಷ್ಟು ಚೆನ್ನಾಗಿ ಇಟ್ಟಿದ್ಯಾ, ಬ್ರಾಹ್ಮಣರ ಮಕ್ಕಳು ಇಟ್ಟಂಗೆ ಅಂತ. ಇಲ್ಲಿ ಸುಳ್ಳು ಹೇಳಕ್ಕಾಗ್ತದ? ನೋಡು ನನ್ನ ದೇವ. ಹ್ಞೂನಮ್ಮ, ಅದೇ ಬಂತಪ್ಪ.
ತುಂಬಾ ತುಂಬಾ 1 ವರ್ಷ ಊಟ ಬಿಟ್ಟೆ ದೊಡ್ಡವನು ಲಾಸ್ಟ್ ಅವನು ಹೋದ್ಮೇಲೆ. ಹಾ ತುಂಬಾ ಬೇಜಾರಾಗೋಯ್ತು. ನಮ್ಮ ಮಕ್ಕಳು ಅಯ್ಯೋ ಎಷ್ಟು ದಪ್ಪ ಇದ್ದೋಳು ಎಷ್ಟು ಸಣ್ಣ ಆಗ್ಬಿಟ್ಟೆ ಅಂತ. 10 ವರ್ಷ ಆಯ್ತು ಅವನಿಗೆ. ಅಂಥವ್ರು ಎಷ್ಟು ವಯಸ್ಸಿನಲ್ಲಿ ಇದ್ದಾಗ ತಂದು ಸಾಕಿದ್ರು? ಆ ಮಕ್ಕಳು ಎಷ್ಟು ವಯಸ್ಸವ್ರಿದ್ರು ತಂದು ಸಾಕಿದ್ರು? ಅಯ್ಯೋ ಒಬ್ಬ 4ನೇ ಕ್ಲಾಸು 7ನೇ ಕ್ಲಾಸು, ಇಬ್ರು 4ನೇ ಕ್ಲಾಸು, ಒಬ್ರು 3ನೇ ಕ್ಲಾಸು. ಲೆಕ್ಕ ಹಾಕೊಳ್ಳಿ. ಟೋಟಲ್ ಎಷ್ಟು ಜನ ಗಂಡು ಮಕ್ಕಳು ಸಾಕಿದ್ರು? 3 ಒಬ್ರು ತಾಯಿ ತಂದೆ ಇರ್ಲಿಲ್ಲ, ಒಂದ್ ಹುಡುಗ, ಇನ್ನೊಬ್ಬ ಯಾವ್ದೋ ಊರಿಂದ ಬಂದಿದ್ದ ಮೈಲಾರ ಅಂತ, ಅವನು 4-5 ಜನ. ಅವ್ರಿಬ್ಬರನ್ನ ಬಿಟ್ಬಿಡ್ರಿ, ಅಷ್ಟಗ ಇಲ್ಲ. ಅವ್ರವ್ರ ಕೆಲಸ ನೋಡ್ಕೊಂಡು ಅವ್ರವ್ರು ಹೊರಟೋದು. ಈ ಸ್ವಂತದವ್ರು ಅಂದ್ರೆ ನಮ್ಮೂರಲ್ಲಿ ನಮ್ಮ ಜಮೀನ್ ನೋಡ್ಕೊಂತಾನೆ. ಅವನ ಮಕ್ಕಳೇ, ನಮ್ಮ ಅತ್ತೆಗೆ 4ನೇ ಮಗನ ಮಕ್ಕಳು. ಇವಾಗ ಎಲ್ಲಾರು ನೋಡ್ತಾರಲ್ವ ಟಿವಿ ಒಳಗೆ, ನೋಡ್ಲಿ ಇವಾಗ ಬಾಯಲ್ಲಿ ಎದ್ರಲ್ಲಿ ಅನ್ನಕ್ಕಾಗ್ಲಿಲ್ಲ ಅವ್ರನ್ನ ನಾನು. ಅಲ್ವ ಹೆಣ್ಮಕ್ಳು ಎಷ್ಟು ಜನ ಸಾಕಿದ್ರು? ಹೆಣ್ಮಕ್ಳನ್ನ ಇಬ್ರೇ ಅಮ್ಮ, ಇಬ್ರೇ. ಒಬ್ಳು ಅವ್ರ ಅಣ್ಣ ಅವ್ರ ಮಾವ ಬಂದು ಕರ್ಕೊಂಡು ಹೋದ, ದೊಡ್ಡವ್ರಿಗೆ ಮಾತ್ರ ಮದುವೆ ಮಾಡಿದೆ. ಅದು ಯಾರ ಪಕ್ಕದ ಮನೆಯವ್ರೆ, ಇಬ್ರು ಗಂಡ ಹೆಂಡತಿ ಇಬ್ರು ಸತ್ತೋಗಿದ್ರು. ಬಿಡಕ್ ಆಯ್ತದ? ದೇವಸ್ಥಾನ ಐತೆ, ಅನ್ನ ತಿಂತಾರೆ ಮಾಡ್ಕೊಂಡು, ಸ್ಕೂಲ್ಗೆ ಹೋಗ್ತಾರೆ. ಒಬ್ಬೊಬ್ರಿಗೆ 80 ರೂಪಾಯಿ, ಅದೇ 100 ರೂಪಾಯಿಗೆ 20 ರೂಪಾಯಿ ಕಮ್ಮಿ. 80 ರೂಪಾಯಿ ಕಟ್ತಾ ಇದ್ದೆ ವೆಂಕಟೇಶ್ವರ ಹೈಸ್ಕೂಲಲ್ಲಿ, ಇಲ್ಲೇ ಸೇರಿಸಿದ್ದು ಅವ್ರನ್ನ. ಇವ್ರನ್ನ ಮಾತ್ರ ಗಂಡು ಹುಡುಗರನ್ನ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕಿ ಒಳ್ಳೊಳ್ಳೆ ಓದ್ಕೊಂಡು ಇವಾಗ ನೋಡ್ತಾರೆ. ನಾಳೆ ಹಾಕ್ತಾರ, ನಾಡಿದ್ದು ಹಾಕ್ತಾರ ಅಲ್ವಾ? ಇವಾಗ ನೋಡ್ತಾರಲ್ವಾ? ನೋಡಿದ್ರೆ ನಮ್ಮ ಅತ್ತಕ್ಕ ಎಲ್ಲಾರು ಅತ್ತಕ್ಕನೆ, ರೋಡೆಲ್ಲ ನನ್ನ ಅತ್ತಕ್ಕನೆ ಅಂತ ಕರೀತಾ ಇದ್ದಿದ್ದು, ಕರೀತಿದ್ದು. ಇವಾಗ ನೋಡ್ತಾರಲ್ವಾ? ಅವ್ರ ಮಕ ಬತ್ತೆ ಬಗ್ಗಿಸ್ಕೊಂಡ್ಲಿ. ಅಲ್ವಾ? ಅಂತೂ ಒಬ್ಬರಿಗೆ ಒಂದು ಮಾತು ಇಲ್ಲ, ನಾನು ಬೈತಾ ಇರ್ಲಿಲ್ಲ. ತಪ್ಪು ಮಾಡಿದ್ರು ಅಂದ್ರೆ 4 ತೀರ್ತಿದ್ದೆ, ಕೊಡ್ತಿದ್ದೆ. ಅಷ್ಟೇ ಚಂದ ತಿನ್ನೋರು, ಅಷ್ಟೇ ಚೆನ್ನಾಗಿರೋರು ಹುಡುಗರು. ಒಂದು ಬಟ್ಟೆಗೆ ನನ್ನ ಮಗಳಿಗಿರೋದು ಒಬ್ಬಳಿಗೆ 1 ಜೊತೆ ತಂದ್ರೆ ಅವ್ರಿಗೆಲ್ಲ 2 ಜೊತೆ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೆ ನಾನು ಬಟ್ಟೆಗಳು ತರಕ್ಕೆ. ಆಮೇಲೆ ಇನ್ನೂ ಒಂದು, ಆಮೇಲೆ ಹೂವನ ಹೆಂಗ್ ಬಿಡಿಸ್ಬಿಟ್ಟು 84 ಮನೆ ನನಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಹಂಗಾಗಿ ಇವಾಗೂ ಬರ್ತಾರೆ, ನಮ್ಮ ದೇಶಕ್ಕೆ ಬರ್ತಾರಲ್ಲ, ಆ ಮನೆಯವರೆಲ್ಲ ಇನ್ನೂ ಸ್ವಲ್ಪ 10-15 ವರ್ಷದವರೆಗೂ ದುಡ್ಡುಗಳು ತಂದು ಕೊಟ್ಟಿದ್ದಾರೆ. ಹೂವುಗಳು ಬಿಟ್ಬಿಟ್ನಲ್ವ, ನಾನು ಹೋಗ್ಲಿಲ್ವಲ್ಲ, ಆ ದುಡ್ಡೆಲ್ಲನೂ ತಂದು ಕೊಟ್ಟಿದ್ದಾರೆ. ನಂದು 10 ಪೈಸೆ ತಿನ್ನಕ್ಕಾಗಲ್ಲ. ನನಗೆ ಎದುರ್ನಲ್ಲಿ ಯಾರೇ ದೇವ್ರು, ಎದುರ್ನಲ್ಲಿ ಯಾರೇ ಅಂದ್ರೆ ಎಷ್ಟು ಜನ ಇದ್ರು ಹೊಟ್ಟೆ ಕಿಚ್ಚೋರು ಈ ದೇವಸ್ಥಾನಕ್ಕೆ ಗೊತ್ತಾ? ಮಲೋ ಅಂತ ಇಷ್ಟಿಷ್ಟುದ್ದ ಮಚ್ಚುಗಳು ಎಲ್ಲಾರು ಹೊರಟೋದ್ರು, ಒಬ್ರು ಇಲ್ಲ. ಬೇರೆ ದೇವಸ್ಥಾನದವ್ರನ್ನ ಕೇಳ್ಕೊಳ್ರಿ ನೀವು, ನಾನೇನೋ ಹೇಳ್ಬಿಡ್ತಾ ಇದ್ದೀನಿ. ಎಲ್ಲ ಹೊರಟೋದ್ರು. ನನಗೆ ನೋವಾದ್ರೇನು ಅಷ್ಟೇ ಅಮ್ಮ, ನೋವು ಪಟ್ಬಿಟ್ಟೇನೋ ಒಂದು ಅಷ್ಟೇ. ಇಷ್ಟು ಮೋಸ ಮಾಡಿಬಿಟ್ರಲ್ಲೇ ಅಪ್ಪ, ನಿನ್ನ ಹತ್ರ ಬಂದು ನಾನು ಎಲ್ಲಾರ ಹತ್ರ ಅನ್ಸ್ಕೊಂಡು ಇಷ್ಟೊಂದು ಮೋಸ ಮಾಡಿಸ್ಬಿಟ್ಟು ಎಲ್ಲ ಅಂದ್ಕೊಂಡು ಅಂದರೆ ಸಾಕು. ಅಂದು ಎಷ್ಟೋ ತಿಂಗಳಿಗೂ ಇರಲ್ಲ, 3 ತಿಂಗಳಿರಲ್ಲ ನನಗೆ. ಬರಲ್ಲ ಬಿಡಮ್ಮ, ಅವರು ದುಡ್ಡು ನೋಡ್ತಾವ್ರಲ್ಲಮ್ಮ ಇವಾಗ. ಇವಾಗ ಕೊನೆ ಒಂದು ಬಿಟ್ಟು ಓದೊಂದು ದೊಡ್ಡವನು ಇವಾಗ ಹೇಳ್ತೀನಿ ಕೇಳ್ರಿ, ಡಿಗ್ರಿ ಮಾಡ್ದ. ಅತ್ತಕ್ಕ ನಾನು ಡಬಲ್ ಡಿಗ್ರಿ ಮಾಡ್ಕೊಂಡು ಓದ್ಕೊಂತೀನಿ ಅಂತ. ಡಬಲ್ ಡಿಗ್ರಿ ಮಾಡ್ದ. ಆಮೇಲೆ SIಗೆ ಏನೋ SI ಪೊಲೀಸ್ SI ತಾನೇ ಅದಕ್ಕೆ ಹೋಗ್ತೀನಿ ಅಂದ. ಹೋಗಪ್ಪ ಅಂದ್ರೆ ಅದಕ್ಕೊಂದು 2 ವರ್ಷ ಓದೋದ. 2 ವರ್ಷ ಲಕ್ಷಾನ್ಗಟ್ಲೆ ಕಟ್ಟಿದ್ದೀನಿ. 2 ವರ್ಷ ಅದನ್ನು ನಾವು ಓದ್ಬೇಕಲ್ವ, ಓದ್ಕೊಂಡ. ಅದು ಮುಗೀತು. ಅದು ಹೋಗಿ ಒಂದು ಮೈಸೂರಲ್ಲಿ ಅದೆಲ್ಲೋ ಇಂಟರ್ವ್ಯೂ ಇಕ್ಕಿದ್ರು, ಕಾಲು ಏಟಾಗ್ಬಿಟ್ಟಿತ್ತು. ಅದಕ್ಕೆ ಸೋತೋದ, ಬಂದ್ಬಿಟ್ಟ. ಇದೆಲ್ಲ ನೋಡ್ತಿರ್ತಾನೆ ಅವನು ನೋಡೇ ತೀರ್ತಾನೆ. ಅದು ಮದ್ವೆ ಅಂದ್ರೆ ನಮ್ಮ ಸ್ವಾದನ್ನ ಅವ್ನ ಹೆಂಡತಿ ಇದ್ದಾಳೆ, ಆ ಅಮ್ಮನ್ನ ಅಕ್ಕನ ಮಗಳನ್ನ
ನಮ್ಮ ಸ್ವಾದ್ರನ ಅವನ ಮನೆಗೆ ಒಂದು ಸೊಸೆ ತಂದಿದ್ದಾಳೆ, ದೊಡ್ಡ ಸೊಸೆನ. ಆ ಅಮ್ಮನ ಅಕ್ಕನ ಮಗನಿಗೆ ತಂದು ಕಟ್ಕೊಂಡಿದ್ದು. ಮನೆಯಲ್ಲಿ ಆಗಲಿ ಅಂತ ನೀವು ಮಾಡಿದ್ರಿ. ಹ್ಞೂ ಮಾಡ್ಕೊಂಡಿದ್ದು. ಏನೋ ಬಡಿಸ್ತಾನ ಇದ್ಕೊಂತಾರೆ, ಬಿಡು ಇವನಿಗೂ ಅಷ್ಟು ತಿಳುವಳಿಕೆ ಇಲ್ವಲ್ಲ, ಕಳ್ಳ ಇವನು ಅಂದ್ಬಿಟ್ಟು ಲೋಪರ್ ನನ್ನ ಮಗ ಸುಬ್ರಮಣಿ, ಅವನ ಹೆಸರು ಸುಬ್ರಮಣಿ. ಎಂತ ಅವನ ಮಕ್ಕಕ್ಕೆ ಹ್ಞೂನಮ್ಮ. ಅವನು ಹೋಗಿ ಇವತ್ತು ಅವನ ಮಕ್ಕ ಅವನ ಮನೆಗೆ ತಪ್ಪಾಯ್ತು ಅಂತ ಬಂದಿಲ್ಲ. ಅವನು ಉದ್ಧಾರ ಆಯ್ತಾನ. ಆಗಲ್ಲ, ನನ್ನ ಸ್ವಾಮಿ ಹೆಂಗೋ ಬಿಟ್ಟಿದ್ದಾನೆ, ಏನೋ ಇಲ್ಲಿ ಬಗ್ಗೆ ಕಸ ಗುಡ್ಸೋನಲ್ವಾ ಅದಕ್ಕೆ ಬಿಟ್ಟಿದ್ದಾನೆ. ಅಮ್ಮ ಎಲ್ಲರಿಗೂ ಭಕ್ತಾದಿಗಳು ತುಂಬಾ ಜನಕ್ಕೆ ಅನುಕೂಲ. ಮದುವೆ ಮುಂಜಿ ಮಕ್ಕಳು, ಒಂದು ಸೈಟ್ ತೆಗೆಯೋದಕ್ಕೆ, ಒಂದು ಮನೆ ಕಟ್ಟೋದಕ್ಕೆ ಎಲ್ಲ ಒಂದು ಕಡ್ಡಿ 2 ತುಂಡು ಮಾಡ್ದಂಗೆ. ಆಮೇಲೆ ಇನ್ನೂ ಒಂದು ಲಾಸ್ಟಲ್ಲೇ ಹೇಳ್ಬಿಡ್ತೀನಿ ಕೇಳ್ರಿ. ನಾನು ಬಂದು 2 ವರ್ಷದಲ್ಲಿ ಒಂದು ಸ್ವಾಮಿನ ನೋಡಿದೆ. ಇಲ್ಲಿ ಸ್ವಾಮಿನ ನೋಡಿದೆ, ಈ ಅಪ್ಪನ್ನೇ ನೋಡಿದೆ ನಾನು. ಹೆಂಗೆ ಅಂದರೆ ಸರ್ವೆ ತುಂಬಿರಲ್ವ ಹಂಗೆ, ಬೆಳಗಿನ ಜಾವ 4:45 5 ಗಂಟೆ ಇರಬೇಕು. ಅವಾಗ 500 ಏನು ಮಾಡೋನೆ ಬಂದ್ಬಿಟ್ಟು 500 ಬಂದ್ಬಿಟ್ಟು ಗಂಟೆ ಹೊಡೆದೈತೆ. ಆ ಅಪ್ಪ ಪಾಲ್ ಮಾರಿ ಮನಗೊಟ್ಟಿದ್ದಾನೆ ಗರ್ಭಗುಡಿ ಒಳಗೆ ಪಾಲ್ ಮಾರ್ಕೊಂಡು. ಆಮೇಲೆ ನಾನು ಬಂದೆ, ನನಗೆ ಕೂಗಾಕ್ಬಿಟ್ಟು ಬರೋದು ಅಷ್ಟಲ್ಲಿ ನಾನು ಬಂದೆ. 500 ಗಂಟೆ ಹೊಡೆದ್ಬಿಟ್ಟು ಬಾಗಿಲಿನ ತೆಗೆದ್ರು, ವೈನ್ ಬಿದ್ದುಬಿಟ್ರು ಕಳಿಕೆ. ಯಮ್ಮ ಈ ಕಲ್ಲರ ಪಲ್ಲುಡು ಗರ್ಭಗುಡಿನಿಂದ ಹಿಂಗೆ ನುಂಗಿ ಬಾಗ್ಲತ್ರ ಹಿಂಗೆ ಸೀದಾ ಬಂದ್ಬಿಟ್ಟ ಈ ಕಡೆಗೆ. ಹ್ಞೂನಮ್ಮ, ನಾನೇನು ಹೇಳ್ತೀನಿ, ಹ್ಞೂನಮ್ಮ. ಸ್ವಾಮಿ ಅಂದ್ರೆ ಅದು ಸ್ವಾಮಿ. ಅಂತೂ ತುಂಬಾ ಅನುಕೂಲ ಆಯ್ತಾಯ್ತಪ್ಪ. ಯಾರು ಎಲ್ಲಿಯವರನ್ನ ಬರ್ಲಿ, ಎಲ್ಲೆಲ್ಲಿ ಸ್ವಾಮಿ ಇದ್ದಾನೆ, ಎಲ್ಲೆಲ್ಲಿ ದೇವಸ್ಥಾನ ಐತೆ, ಈ ಶಕ್ತಿ ಎಲ್ಲಿ ಇಲ್ಲ. ಆದ್ರೆ ನಾನು ಬರ್ಕೊಡ್ತೀನಿ. ನಾನೇ ಏನು ಇಲ್ದೋಳು ಇಷ್ಟಕ್ಕೆ ನಾನು ಇದ್ದೀನಿ ಅಂತಂದ್ರೆ ಅಲ್ವೇ ಅಮ್ಮ. ದೇವರು 43. ಇದು 3ನೇದು, 5ನೇ ತಿಂಗಳಿಗೆ 3ನೇದು ಬೀಳ್ತೈತೆ. ಓ ಹ್ಞೂ. ಆಮೇಲೆ ಇವ್ರು ಇನ್ನೊಬ್ರು ಇದ್ರು, ಅವರು ಗಡ್ಗಮ್ಮದ ಹತ್ರ ಹಂಗೇ ಕುಸು ಬಿದ್ದೋಗ್ಬಿಟ್ರು. ಹೋಮ ನಡೀತಾ ಐತೆ, ಸ್ವಾಮಿಗಳು ಸ್ವಾಮಿಗಳು ಬಂದಿದ್ದಾರೆ. ಐತೆ ನಮಸ್ಕಾರ ಮಾಡ್ಬಿಟ್ಟು ಹಿಂಗೆ ನಾನು ಎದ್ದೋಳ. ಆ ಅಣ್ಣ ಬಂದು ಏನು ಆ ಅಣ್ಣನ ಹೆಸರು ಐತೆ ಅಲ್ಲ ಗೊತ್ತಾಗ್ತಾ ಇಲ್ಲ, ಹೇಳ್ತೀನಿ ನೆಪ್ ಬಂದವಾಗ. ಹಿಂಗೆ ಮುಗಿತಾವ್ರೆ, ಹಂಗೆ ಕುಸು ಬಿದ್ದೋಗ್ಬಿಟ್ರು. ಸ್ವಾಮಿನೇ ತಗೊಂಡಿರೋದು, ಅದು ಅವ್ರನ್ನ ಕರ್ಸ್ಕೊಂಡಿರೋದು. ಸಂಪತ್ ಅಂಗಡಿಯವರು ಎಷ್ಟೋ ಮಕ್ಕಳಿಗೆ ಮಾಡಿ ತೀರಿ ಆ ಅಣ್ಣ ಹೊರಟೋದ್ರು. ತುಂಬ ಅಂತಾರು. ಗೋವಿಂದಮ್ಮ ಸಂಪತ್ತವರು ಅಂದರೆ ದೇಶಕ್ಕೆ ಗೊತ್ತು, ಚಾಮರಾಜಪೇಟೆವರೆಗೂ ಗೊತ್ತು, ಮಾರ್ಕೆಟಲ್ಲಿ ಗೊತ್ತು. ಅಲ್ಲಿಂದ ಜನ ಬರೋರು. ಹ್ಞೂನಮ್ಮ, ಫೇಮಸ್ಸು, ಅಲ್ಲಿವರೆಗೂ ಫೇಮಸ್ಸು. ಅಷ್ಟು ಜನ ಬರೋದು ಅಲ್ಲಿಂದ ರೇಷನ್ಗೆ. ಹನುಮನ್ ನಗರ, ಚಾಮರಾಜಪೇಟೆ ಊರು, ಗುಟ್ಟಳ್ಳಿ ಊರು, ಅಲ್ಲಿಂದ ಬರೋರಮ್ಮ ಆ ಕಾಲದಲ್ಲೇ. ಗೋವಿಂದಮ್ಮನ ಅಂಗಡಿ, ಸಂಪತ್ತವ್ರ ಅಂಗಡಿ ಅಂದರೆ ಅಲ್ಲಿಂದ ಬರೋದು ಜನ, ಅಷ್ಟು ಫೇಮಸ್ಸು. ಅವರು ನೋಡು ಮಕ್ಕಳಿಗೂ ಅಂಗಡಿ ಇಟ್ಕೊಂಡವ್ರು. ಇರ್ಲಮ್ಮ, ಬದುಕಬೇಕು, ಒಂದು ಹೆಸರು ಎತ್ತಬೇಕು ಅಂದರೆ, ದೊಡ್ಡವ್ರ ಹೆಸರು ಎತ್ತಬೇಕು ಅಂದರೆ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ. ನನಗೆ ಸಿಗಲ್ಲ ಅಯ್ಯಪ್ಪ. ನನ್ನ ಮಕ್ಕಳು ಕಾಪಾಟ್ಬಿಟ್ರೆ ಸಾಕು. ನಾನು ಹೋದ್ಮೇಲೆ ಇಲ್ಲಮ್ಮ ಕಾಪಾಡ್ತಾನೆ ಹೇಳ್ತಾ ಹೇಳೋದು ತಪ್ಪಿಸ್ಕೊಳಕ್ ಸಾಧು ಅಂತ. ಇನ್ನು ಅಷ್ಟು ಚೆನ್ನಾಗಿ ಇದ್ದೀವಿ, ಇವಾಗ ಚೆನ್ನಾಗಿದ್ದೀವಿ, ಏನೂ ಇಲ್ಲಮ್ಮ, ತೊಂದ್ರೆಗಿಂದ್ರೆ ಇಲ್ಲಪ್ಪ. ಇವಾಗ ಚೆನ್ನಾಗಿದ್ದೀವಿ. ಇನ್ನು ಆಚಲೋರೇ ನಮಗೆ ಮೋಸ ಮಾಡ್ತಾರೆ. ಆಚಲೋರೇ ಮೋಸ ಮಾಡ್ತಾರೆ, ನಾವು ಚೆನ್ನಾಗಿದ್ದೀವಪ್ಪ. ಆಯಪ್ಪ ನಂಗೆ ಮೋಸ ಮಾಡಲ್ಲ. ನಾನು ಇವತ್ತಿಗಲ್ಲ, ನನ್ನ ಸಾಯ ಗಂಟನೂ ಅಷ್ಟೇ, ಏನೇನು ಬೇಕೋ ಎಲ್ಲ ಮಾಡ್ಸಾಕೊಂಡ್ಲಿ, ಎಲ್ಲ ತೀರ್ಸ್ಕೊಂತಿದ್ದೀನಿ ಇವಕ್ಕೆ.
ಇಲ್ಲಿ ನಾಲ್ಕು ಇನ್ನೂ ಬೇಕಾ ಮಾಡಿಸ್ಕೊಂಡ್ವಿ. ಆ ಅಯ್ಯಪ್ಪ ಮಾಡಿರೋದೆಲ್ಲ ಹೇಳೋದಿಲ್ಲ, ನಾನು ಹೇಳಕ್ಕಿಲ್ಲ, ನಾನು ಮಾಡಿಸಿರೋದು ಅಂತ ಹೇಳಿದ್ದೀನಿ. ಇನ್ನು ಬೇಕಾ, ಆ ಅಯ್ಯಪ್ಪನಿಗೆ ಏನೇನು ಶಕ್ತಿ ಐತೋ ಮಾಡಿಸ್ಕೊಂಡ್ವಿ. ನಾನು ಇರೋವರೆಗೂ ಕೊಡೋದು ಅಯ್ಯಪ್ಪನೇ, ನನ್ನ ಹೊಟ್ಟೆ ತುಂಬೋದು ಅಯ್ಯಪ್ಪನೇ. ತಗೊಂಡು ಹಾಕೊಂಡ್ಲಿ ಬಿಡು. ದೇವಸ್ಥಾನದ ಒಳಗಡೆ ಬಂದವಾಗ ನನಗೆ ಮೂಗ್ನಲ್ಲಿ ಮೂಗ್ಬಟ್ಟು ಇರಲಿಲ್ಲ. ಎಷ್ಟು ವಯಸ್ಸಿಗೆ ಬಂದಿದ್ದೀರಾ ನೀವು? ಎಷ್ಟು ವಯಸ್ಸಿತ್ತು ಅವಾಗ ನಿಮ್ಗೆ? ಆವಾಗ ನನಗೆ ಏನು ಒಂದು 25 28 ವರ್ಷ ಇರ್ಬೋದು ನನಗೆ ಅವಾಕ್ಕೆ. 28-30 ಇಟ್ಕೊಳ್ರಿ ಅದರಲ್ಲಿ ನನ್ನ ವಯಸ್ಸಲ್ಲಿ. ಇವಾಗ 43 ವರ್ಷ ಅಂದರೆ ಇವಾಗಲೇ ನನಗೆ 73ನೇ ವರ್ಷ ಆಯಿತು. 73 ನಿಮ್ಗೆ? ಈ 5ನೇ ತಿಂಗಳು ಬಂದರೆ 72 ತುಂಬಿ 73 ಬೀಳ್ತೈತೆ. ಇನ್ನೂ ಇಷ್ಟು ಸೇವೆ ಮಾಡ್ತೀರಾ ನೀವು? ಅಯ್ಯ, ಅವ್ರ ಶಕ್ತಿ ಕೊಡ್ಲಿ, ಇನ್ನ ಇಷ್ಟಲ್ಲ, ಅವ್ನ ಮನ್ಸು ಕೊಡ್ಲಿ, ಇನ್ನ ಕೊಡ್ಬೇಕು, ಮಾಡಿಸ್ಕೋಬೇಕು. ಹೋಗಿಲ್ಲ ಅಪ್ಪ, ಯಾಕೆ ಹಂಗಂತ ತಪ್ಪು ನಾನು ಹೇಳಕ್ ಹೋಗ್ಲಿ. ಮೂಗ್ನಲ್ಲಿ ಮುಳ್ಳಿಲ್ಲಮ್ಮ ನನಗೆ, ತಿನ್ನೋದು ಬಹಳ ಕಷ್ಟ ಇದ್ದೆ. ಅವನ ಮನೆಗೆ ಹಾಕಕ್ ಹೋದವಾಗ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಹೋಗ್ತೈತೆ ನೈ ಭಾಷೆ. ಹೂವು ಹಾಕ್ಬಿಟ್ಟು ಅವ್ರು ಕೊಟ್ಟಿದ್ದು ತಗೊಂಬಂದೆ, ತಾಯಿ ಮಗಳು ತಿಂದಿದ್ದೀವಿ ಆ ಕಾಲದಲ್ಲಿ. ಅದನ್ನ ಮರ್ಯಾಕ ಕಷ್ಟದಲ್ಲಿ ಒಬ್ರು ಬ್ರಾಹ್ಮಣರಿದ್ರು, ಪ್ರಸಾದಮ್ಮ ಅಂತ ಹೆಸರು, ಅವ್ರು ತುಂಬ ಸಾಕಿದ್ರು. ಇರ್ಲಿ ಅಮ್ಮ, ಒಳ್ಳೇದಾಗಬೇಕು. ನಾನು ಬಂದು ಕೇಳಿದವ್ರಿಗಲ್ಲ, ಇನ್ನೂ 500 ಕೇಳೋದು ಕಮ್ಮಿ ಆದರೆ ಕೂಡ ನಾನು ಏನಾದ್ರೂ ನಾನು ಕೇಳ್ಬಿಟ್ಟು ಹಿಂಗೆ ಹೋಗಮ್ಮ 500 ಕೇಳ್ಬಿಟ್ಟು ಬಾ ಹೋಗು ಅಂತ ಕಳಿಸ್ತಿದ್ದೆ. ಅದ್ರನ್ನಲ್ಲೇ ಏನಮ್ಮ ನಾವು ಕೊಡ್ಬೇಕಾ ಕಳಿಬೇಕಾ, ಮಾಡಿಸ್ಕೊಂಡ್ಲಿ, ನೋಡೋನು ಅಯ್ಯಪ್ಪನೇ, ಕೊಡೋನು ಅಯ್ಯಪ್ಪನೇ. ಅದೇ ಹೇಳಿದ್ದು, ದೇವ್ರಿಗೆ ಮಾಡ್ಸಿದ್ ನಾನು ಮಾತ್ರ ಹೇಳಲ್ಲ, ಅಂಬ ಕೊಡ್ಲಿ, ಅಯ್ಯಪ್ಪ ಕೊಡ್ಲಿ, ನನ್ಗೆ ಇನ್ನ ಇಂಥದ್ದು ಮಾಡ್ಸಕ್ಕೆ ಅಮ್ಮ ಅನ್ಲಿ, ನಾನು ಮಾಡ್ಸಾಕ್ತೀನಿ. ಅದು ನನ್ಗೆ ಭಯ ಇಲ್ಲ. ಕೊಡೋದು ಅವನು ಅಷ್ಟೇನೆ, ಅಷ್ಟೇ ಅಮ್ಮ. ತುಂಬಾ ಧನ್ಯವಾದಗಳಮ್ಮ.